ಕಟ್ಟರಾಗೈತೆ ನೋಡ್ರಿ ಇದು ಹಿಂಗೆ ಇದು ನಿಮ್ಗೆ ತೋರಿಸ್ತೇನೆ ರೀ ಮೆತ್ತನ ರೊಟ್ಟಿ. ಇದು ಮೆತ್ತನ ರೊಟ್ಟಿ, ಇದು ಮೆತ್ತನ ರೊಟ್ಟಿ ಹಿಂಗೆ ಆಕತಿ. ಆನಂತರ ಇದು ನಾನು ಫುಲ್ ಬೇಯಿಸಿ ಕಟ್ಟಕ್ಕೆ ಮಾಡ್ಕೊಂಡೇನೆ ಇದನ್ನು. ಯಾಕಂದ್ರೆ ನಂಗೆ ಇಂಥ ಇಂಟ್ರೆಸ್ಟ್ ಅನ್ಸತ್ತೆ ರೀ ಚಪಾತಿ ಕಟ್ಟಕ್ಕೆ ರೊಟ್ಟಿ ಇದ್ರಾಗ ಸ್ವಲ್ಪ ಹಚ್ಕೊಂಡು ಹಿಂಗೆ ಎತ್ಕೊಂಡು ತಿನ್ನೋದ ಸ್ವಲ್ಪ ನಿಂಬೆ ಹಣ್ಣು. ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಸಪ್ತಮಿಶೇಖರ್ ವ್ಲಾಗ್ಸ್ ಆ್ಯಂಡ್ ರೆಸಿಪಿ. ಇವತ್ತಿನ ವ್ಲಾಗ ಹೆಂಗೈತೆ ಅಂತ ನೋಡೋಣ್ರಿ. ಇಲ್ಲಿ ಏನು ಮಾಡತ್ತಾನ ಅಂದ್ರೆ ರೊಟ್ಟಿ ಮಾಡೇನಿ ರೀ. ಈ ರೊಟ್ಟಿಯನ್ನು ಕಟ್ಟಕ್ಕೆ ನನಗೆ ಫುಲ್ ಬಿರ್ಸ್ ಮಾಡ್ಕೊತಾನು. ಕಟ್ಟಕ್ಕೆ ರೊಟ್ಟಿ ಅಂತಾರಲ್ಲ ಹಂಗೆ ಒಂದು ರೊಟ್ಟಿ ತಿಂದ್ರೆ ಮುಗ್ದೋಕತಿ. ಯಾಕಂದ್ರೆ ಗಂಟು ಹಿಡಿದ ಕರ್ರ ಅನ್ನತಾನ. ಈ ಥರ ಕಟಕ್ ರೊಟ್ಟಿ ಆದ್ರೆ ಬಿಸಿ ಕಟಕ್ ರೊಟ್ಟಿ ಮತ್ತು ತಂಗ ಉಳಿದು ಕಟಕ್ ರೊಟ್ಟಿ ಇಷ್ಟ ಆಗಂಗಿಲ್ಲ. ಬಿಸಿ ರೊಟ್ಟಿನ ಕಟಕ್ ಮಾಡ್ರೆ ಭಾರಿ ಟೇಸ್ಟ್ ಹತ್ತಾವ. ನಿಮ್ಗೆ ತೋರಿಸ್ತಾನೆ ರೀ ಅದು ಹೆಂಗೆ ಕರ್ಕಾಗಿರ್ತದೆ ಅಂಥೇಳಿ. ಫ್ರೆಂಡ್ಸ, ಇಲ್ಲೇ ಬೆಳಗ್ಗೆ ಲಾಗ್ ಸ್ಟಾರ್ಟ್ ಮಾಡತ್ತೇನೋ. ರಾತ್ರಿ ಒಂದಷ್ಟು ಬಾಂಡೆಗಳು ಉದುರ್ತಾವೆ. ಏನಂದ್ರೆ ರಾತ್ರಿ ನಾನು ಅನ್ನದ್ದು ರೊಟ್ಟಿದು ಒಂದಷ್ಟು ಇಟ್ಟಿರ್ತಾನೆ. ಅವನು ಯಾಕಂತಂದ್ರೆ ರಾತ್ರಿ ಎಲ್ಲ ಪೂರ್ತಿ ಬಾಂಡೆನ ಕುಲ್ಲ ಮಾಡಬಾರ್ದಂತ, ಅದಕ್ಕಾಗಿ ಹಂಗೆ ಇಟ್ಟಿರ್ತಾನೋ. ಒಬ್ಬೊಬ್ಬರು ಒಂದು ಸ್ಪೂನ್ ಸರಿ ಬಿಡೋಂಗಿಲ್ಲ, ಎಲ್ಲ ಬೆಳಗ್ತಾರೆ. ಆದ್ರೆ ಒಬ್ಬೊಬ್ರು ಏನಂತಾರೆ ಹಿರಿಯರ ಕಾಲದವ್ರು, ಯವ್ವ ರಾತ್ರಿ ನಾವು ಅನ್ನ ಪನ್ನ ರೊಟ್ಟಿ ಎಲ್ಲ ಚೆಲ್ಲಿದ್ದು ಅಂದ್ರೆ ಲಕ್ಷ್ಮೀ ನಿಂದ್ರಲ್ ಮನ್ಯಾಗ ಆದಷ್ಟು ನಾವು ಚೆಲ್ಲೋದಲ್ಲ ಅಂತ ಹಿಂಗಂತಾರೆ. ನಾನು ಬೆಳಗ್ತೀನಿ ರೀ, ಒಂದು ಚಮಚ ಸರಿ ಬಿಡ್ದಂಗೆ ಬೆಳಗ್ತೀನಿ. ಆದ್ರೆ ಹಂಗೆ ಅನ್ನೋದಕ್ಕೆ ಕುಕ್ಕರ್ ರೀ ಆ ನಂತರ ತೆಮಿದು ಇಟ್ಟಿರ್ತಾನೋ, ಬೆಳಗ್ಗೆ ಎದ್ದು ಬೆಳಗ್ತಾನೋ. ಈಗ ನಾನು ನಾಷ್ಟ ಆದ ನಂತರ ಏನು ಮಾಡ್ತಾನಂದ್ರೆ ಅಡುಗೆ ಒಂದು ಸ್ವಲ್ಪ ಏನಂದ್ರೆ ಪಲ್ಯಗಳು ಸಾರು ಮಾಡ್ತಾನೆ. ನಂತರ ಏನೆಲ್ಲ ಕ್ಲೀನ್ ಮಾಡೋಕೆ ಅದ್ರ ಸಂಬಂಧ ಅನುಕೂಲ ಆಕತ್ತಂತೇಳಿ ಈಗ ಹಾಲು ಏನು ಮಾಡಿ ಅಂದ್ರೆ ನಮ್ಮ ತವ್ರ ಮನೆಯಿಂದ ದಿನಾರ 1 ಲೀಟ್ರ್ ಹಾಲು ಕೊಟ್ಟಿರ್ತಾರೆ. ಒಂದಿನ ಬಿಟ್ಟು ಒಂದಿನ ಕೊಡೋಣ ಅದನ್ನು. ಅವ್ರಿಗೂ ಪಾಪ ಇನ್ನೊಬ್ರು ಕೈ ಕೊಡಿದ್ರೆ ಅವರು ನಮಗೆ ಫೋನ್ ಹಚ್ಚೋದು ಹಿಂಗೆ ತಗೋತಾವ ದಿನ. ಅದಕ್ಕೆ ನಾನು ಒಂದಿನ ಬಿಟ್ಟು ಒಂದಿನ ನೀವು ಕೊಡ್ರಿ, ನಾ ಅರ್ಧ ಲೀಟ್ರ್ ಅಥವಾ 1 ಲೀಟ್ರ್ ಇಲ್ಲಿ ತೊಗೋತೀನಿ ಅಂಥೇಳಿ ತೊಗೊಂಡಿರ್ತಾನೆ. ನಮ್ಮ ಯಜಮಾನ್ರಿಗೆ ಆಕಳ ಹಾಲು ಇಷ್ಟ ಆಗಲ್ಲ. ಅಂದ್ರೆ ಅವ್ರಿಗೆ ಚಹಾ ಅದು ಬೇಕಂದ್ರೆ ಎಮ್ಮೆ ಹಾಲು. ನನಗೆ ಜಾಸ್ತಿ ಆಕಳ ಹಾಲು ಇಷ್ಟ ರೀ. ಅದಕ್ಕಾಗಿ ನಾವು ಅಲ್ಲಿ ಊರಿಂದ ನಾವು ಸ್ವಲ್ಪ ತರಿಸ್ತಾನು. ಮತ್ತು ಹುಡುಗರಿಗೆ ಇದು ಉಣ್ಣಾಕ ಚಲೋ ಆಕತಿ. ಆದ್ರೆ ಹಾಲು ತರಿಸ್ತಾನ ನನ್ನ ಮಗಳು ಉಣ್ಣಂಗಿಲ್ಲ ರೀ, ನಾನು ಉಣ್ಣೋದಾಗತ್ತೈತೆ ನೋಡ್ರಿ. ಈಗ ಭಾಳ ಕೆಮ್ಸಾತೈತೆ ಅಂಥೇಳಿ ಒಂದು ಸ್ವಲ್ಪ ಶುಂಠಿ ಚಹಾ ಮಾಡ್ಕೋಬೇಕಂತೇಳಿ ಚಹಾ ಇಟ್ಕೊಂಡನು. ಇಲ್ಲಿ 1-2 ತುಣುಕ್ನಷ್ಟು ಶುಂಠಿ ಜಜ್ಜಿ ಅದಕ್ಕೆ ಜೀರಿಗೆ ಜಜ್ಜಿ ಹಾಕಿನು, ಸಕ್ರೆ ಹಾಕೇನಿ ರೀ. ಅಂದ್ರೆ ಇದು ಹಸಿ ಶುಂಠಿ ಆದ್ರೆ ಮತ್ತಷ್ಟು ಹೊಡಿತೈತೆ ಅಂಥೇಳಿ ಚಹಾ ಎಲ್ಲ ಕುಡ್ದು ಬಾಂಡೆ ತೊಳೆದ ಅರ್ಬಿ ತೊಳೆದ ಈಗ ಜಳಕ ಮಾಡಿ ಬಂದು ನೋಡ್ರಿ. ಬೆಳಗ್ಗೆ ಯಜಮಾನ್ರು ಪೂಜೆ ಮಾಡಿದ್ರು. ಹಾಗಾಗಿ ನಂದು ಏನಂತಂದ್ರೆ ಕೆಲಸ ಈಗ ಕುಕ್ಕಿಂಗ್ ಚಾಲು ರೀ. ಏನು ಕುಕ್ಕಿಂಗ್ ಅಂತಂದ್ರೆ ನಮ್ದು ಈಗ ಡೈಲಿ ಇರ್ತದೆ ರೊಟ್ಟಿ ಚಾಲು ನೋಡ್ರಿ. ಆದಷ್ಟು ಏನು ರೀ ಎಲ್ಲ ಬರೀ ರೊಟ್ಟಿ ಊಟನ ತೋರಿಸ್ತೀರಿ ನೀವು ಅಂತ ಅಂತಿರ್ಬೋದು. ಆದ್ರೆ ನಮ್ಮ ಮನ್ಯಾಗ ಇರೋದೇ ಮೇನ್ ಅಂದ್ರೆ ರೊಟ್ಟಿ ಊಟ ನೋಡ್ರಿ. ಎಲ್ಲಾರ ಹಬ್ಬ ಹರಿದಿನ ಊರಿಗೆ ಪಾರಿಗೆ ಹೋದ್ರೆ ಏನಂದ್ರೆ ಒಂದು ಸ್ವಲ್ಪ ಡಿಫ್ರೆಂಟ್ ಇರ್ತದೆ. ಮತ್ತು ಡೈಲಿ ಮನೆಯಾಗಿದ್ರೆ ರೊಟ್ಟಿಯಾರ ಚಪಾತಿಯಾರ. ಬರೀ ನಾವು ಈ ಬೆಂಗ್ಳೂರು ಸೈಡ್ ಅದು ಮಾಡ್ತಿರ್ತಾರೆ ನೋಡ್ರಿ, ಬರೀ ಅನ್ನ ಒಂದು 5-6 ಥರ ಪಲ್ಯ ಮಾಡಿರ್ತಾರೆ. ಮತ್ತು ಅವ್ರು ಏನಂತಾರೆ ಬರೀ ಅನ್ನ ಅಷ್ಟೇ ಮಾಡ್ತಾರೆ. ಅದ್ರಾಗ ಹಪ್ಪಳ ಶಾಣಿ ಅಂತ ನಮ್ಮ ಮನ್ಯಾಗ ಏನು ರೀ 2 ಥರ 1 ಥರ ಪಲ್ಯ ಮಾಡ್ರಿ, ರೊಟ್ಟಿ ಅನ್ನ ಹೌದು ಬೇಕು ಬೇಡ ಹಿಂಗೆ ರೀ ನಮ್ಮ ಮನ್ಯಾಗ ಮಾತ್ರ. ಈಗಿನ ಇದಕ್ಕೆ ನಮ್ಮ ಊರಾಗೂ ಹಂಗೆ ರೀ. ಇನ್ನು ನಮ್ಮ ಮನ್ಯಾಗ ಚಲೋ ಇಲ್ಲ. ಯಾಕಂತಂದ್ರೆ ಅಕಸ್ಮಾತ್ ಮಧ್ಯಾಹ್ನ ರೊಟ್ಟಿ ಹೆಚ್ಚಾದ್ರೆ ರಾತ್ರಿ ಮಾಡೋಲ್ರಿ. ನಾ ರೊಟ್ಟಿ ಹೆಚ್ಚಾಗಿದ್ರೆ ಇಲ್ಲ ಅಂದ್ರೆ ಚಪಾತಿ ಏನಾರು ಮಾಡ್ತಾನೆ ರೀ ಯಜಮಾನ್ ಕೇಳಿ. ಆದ್ರೆ ನಮ್ಮ ಮನ್ಯಾಗ ನಮ್ಮ ತವ್ರ ಮನ್ಯಾಗ ಕಂಪಲ್ಸರಿ ಹರ್ಯಾಗ ರೊಟ್ಟಿ, ಸಾಯಂಕಾಲ ಚಪಾತಿ ಕಂಪಲ್ಸರಿ ಇರಲೇಬೇಕು. ಅದು ಬೇಕಾದ್ರೆ ಮೊಸರು ಚಲೋ ಆದ್ರೆ ಬಿಸಿ ರೊಟ್ಟಿ ಬೇಕು, ಬಿಸಿ ಪಲ್ಯ ಬಿಸಿ ಸಾರು ಬೇಕು ನಮ್ಮ ಮನ್ಯಾಗ. ಅದಕ್ಕೆ ಒಂದಷ್ಟು ಮನೆ ಒಂದೊಂದು ಇದ್ರೆ. ಆದ್ರೆ ನಮ್ಮ ಮನೆ ಅಂತ ಹೇಳಿ ನಾನು ಇಲ್ಲಿ ಚಲೋ ಬಾರ್ನೋ ಅನಿಸ್ತದೆ ರೀ ನನ್ನ ಮನ್ಯಾಗ ರೀ. ಮತ್ತು ಅದೇ ರೀತಿ ಇವತ್ತಿನ ಊಟ ಏನೇನೈತೆ ನೋಡ್ರಿ. ಮೊಳ್ಕೆ ಕಾಳು ಪಲ್ಯ, ಅನಂತರ ಖಾರ, ಹೀರೆಕಾಯಿ ಪಲ್ಯ, 2 ಥರ ಪಲ್ಯ, 1 ಥರ ಸಾರು, ಮೊಸರು, ರೊಟ್ಟಿ ನೋಡ್ರಿ. ಮತ್ತು ಸೌತೆಕಾಯಿ ಆಗಿಬಿಟ್ಟಿದ್ದು ರೀ. ಇನ್ನು ನಾಳೆ ನಿನ್ನೆ ಶುಕ್ರವಾರ ಸಂತೆ ಮಾಡೋಕ್ಕಾಗಲಿಲ್ಲ. ಇನ್ನು ಸೋಮವಾರ ಸಂತೆ ಇರ್ತದೆ ರೀ ನಮ್ಮ ಬೈಲುಂಗ್ಳೊಳಗೆ. ಅದಕ್ಕೆ ಇನ್ನು ಅಲ್ಲಿ ಹೋಗಿ ಮಾಡ್ಕೊಂಬರ್ಬೇಕು. ಮತ್ತು ಇಲ್ಲೊಬ್ಬ ಬೆಳಗಾವ್ಯಾಗ ಮಾರ ಬರ್ತಾನೆ ರೀ. ಆದ್ರೆ ನನಗೆ ಯಾಕೋ ತಗೋಕ್ಕೆ ಇಷ್ಟ ಅನಿಸ್ವತ್ತು. ಅದಕ್ಕಾಗಿ ಯಾಕೆ ಏನೊಂದು ಕಾರಣ ಒಬ್ಬೊಬ್ಬರು ಬ್ಯಾಡ್ ಕಾಮೆಂಟ್ ಮಾಡ್ತಾರೆ. ಅದಕ್ಕಾಗಿ ಹೇಳುವಲ್ಲಿ ಯಾಕೋ
ಹೇಳಕ್ಕೆ ಇಂಟ್ರೆಸ್ಟ್ ಇಲ್ಲ ರೀ ಅದನ್ನೆಲ್ಲ ಯಾಕೆ ತೊಗೋಕ್ಕಾಗತ್ತು ಅಂಥೇಳಿ ಅವ್ರು ಯಾವ ಪರಿಸರದಾಗ ಬೆಳಿತಾರೆ ಅನ್ನೋದು ಒಬ್ಬರು ಏನೋ ಅಂದ್ರಪ್ಪ ಕಾಮೆಂಟ್ ಮಾಡ್ಯಾರ ಅಂದ್ರೆ ಒಂದು ಲಾಗ್ನ್ಯಾಗ ಒಬ್ರು ಹೇಯ್ರ ಆ ಕಡೆ ಬೆಳಗಾವಿ ಕಡೆ ಆ ಕಡೆ ರೀ ಚರಂಡಿ ನೀರಾಗ ಬೆಳಿತಾರು ಒಂದು ತರಕಾರಿ ಅಂದ್ರೆ ಅದಕ್ಕಾಗಿ ನನಗೆ ಯಾಕೋ ತೊಗೊಳಕ್ಕೆ ಇಂಟ್ರೆಸ್ಟ್ ಆಗ್ಬತ್ತು ಅದಕ್ಕೆ ನಮ್ಮ ಈ ಕಡೆ ರೈತರು ಬಂದಿರ್ತೈತಲ್ಲ ಹಂಗೆ ತೊಂದ್ರೆ ಆಯ್ತು ಅಂಥೇಳಿ ನೋಡಿರಿ ಇವತ್ತಿನ ಊಟ ಬಿಸಿ ಬಿಸಿ ರೊಟ್ಟಿ ಜೋಳದ ರೊಟ್ಟಿ ಬ್ಯಾಳೆ ಸಾರು ಅನಂತರ ಮೊಳ್ಕಿಕಾಯಿ ಪಲ್ಯ ಮೊಸರು ಹೀರೆಕಾಯಿ ಪಲ್ಯ ಉಪ್ಪಿನಕಾಯಿ ಖಾರ ನೋಡಿರಿ ಇವತ್ತಿನ ಊಟ ಮತ್ತು ಇದ್ರಾಗ ಸ್ವಲ್ಪ ಏನಂದ್ರೆ ಸ್ವೀಟ್ ನಾವು ಏನು ಹೆಚ್ಚಿಗೆ ಸ್ವೀಟ್ ಮಾಡಂಗಿಲ್ಲ ಏನಂತಂದ್ರೆ ಮ್ಯಾಗ ಒಂದು ಸ್ವಲ್ಪ ಅನ್ನ ಉಣ್ಬೇಕಾದ್ರೆ ಅನ್ನ ನುಚ್ಚು ಬೇಕಂದ್ರೆ ನುಚ್ಚು ನಾ ಇವತ್ತು ನುಚ್ಚು ಮಾಡಕ್ಕೆ ಹೋಗಲಿಲ್ಲ ಬರೀ ಅನ್ನ ಮಾಡಿದ್ನಿ ಮರೆತನ್ರಿ ನಾನು ನೆನೆ ಹಾಕೋದನ್ನು ಅಂದ್ರೆ ನುಚ್ಚಿಂದು ಐತ್ರಿ ನುಚ್ಚು ಬಿಸ್ಕೊಂಬಂದಿದ್ದು ಐತಿ ಅದನ್ನು ಮೊಸರನ್ನ ಕಲಿಸಿಟ್ಟು ಬೆಳಿಗ್ಗೆ ಕಲಿಸಿಟ್ಟು ಮಧ್ಯಾಹ್ನ ಅಥವಾ ಸಾಯಂಕಾಲ ಮಾಡಿದ್ರೆ ಬರ್ತೈತಿ ಆದ್ರೆ ನಾನು ಕಲಿಸಿಡೋದನ್ನು ಮರೆತ್ನಿ ಈಗ ನನಗೆ ಕಟಕ್ ರೊಟ್ಟಿಯನ್ನು ಮಾಡ್ಕೊಳ್ತೀನಿ ರೀ ಕಟಕ್ ರೊಟ್ಟಿ ಒಂದು ಮೊಳ್ಕಿಕಾಯಿ ಪಲ್ಯ ಹಿಂಗೆ ಕಾಳು ಪಲ್ಯದ ಹಚ್ಕೊಂಡು ನೋಡ್ರಿ ನೀವು ಭಾರಿ ಮಸ್ತ್ ಆಗ್ತೈತಿ ನಾನು ಕಾಳು ಪಲ್ಯ ಮಾಡಿರ್ತಾನೆ ಅವತ್ತು ಮಾತ್ರ ಕಟಕ್ ಮಾಡ್ಕೊತಾನೆ ಯಾಕಂತಂದ್ರೆ ಅಗದಿ ಮಸ್ತ್ ಆಗ್ತೈತೆ ರೀ ಅದು ಕಟಮ್ ಕುಟುಂಬ ಅಂಥೇಳಿ ಹಲ್ಲಿದ್ದಾಗ ಈಗ ತಿಂದ್ಬಿಡೋದು ರೀ ಹಲ್ಲಿದು ಫುಲ್ ಏಜ್ ಆದ್ಮೇಲೆ ಹಲ್ಲು ಬಿದ್ದು ಅಂದ್ರೆ ಅವಾಗ ಎಲ್ಲಿ ತಿನ್ನೋಕತ್ತೆ ಹೇಳ್ರಿ ಅನಂತರ ನಮ್ಮ ಮನ್ಯಾಗ ಜಾಸ್ತಿ ನಾನು ಸ್ಟೀಲಿನ ಡಬ್ಬಿನ ಹೆಚ್ಚು ಯೂಸ್ ಮಾಡ್ತಾನೆ ಜರ್ಮನಿ ಸ್ಟೀಲಿನ ಪ್ಯಾಸ್ಲಿಕ್ ಒಂದು ಹೌದು ಇಲ್ಲ ಕಂಡ್ಲ ಬಂಡ್ಲ ಅದಾವು ಅಂದ್ರೆ ಭಾಳ ಪ್ಯಾಸ್ಲಿಕ್ ಇಲ್ಲ ಇನ್ನು ಗ್ಲಾಸಿನ ಪೂರ್ತಿ ಗ್ಲಾಸ್ ಬರ್ತಾವಲ್ರಿ ಅಂತ ತೊಗೊಬೇಕ್ರಿ ಅಂತಾನು ನಮ್ಮ ಕಟಕ್ ರೊಟ್ಟಿ ರೆಡಿ ಆಯಿತು ಇನ್ನೊಂದು ಏನಂದ್ರೆ ಈ ನಮ್ಮ ಅಜ್ಜಿ ಇದಾರಲ್ಲ ರೀ ಅವ್ರ ಅಕ್ಕ ಇದ್ರೆ ನಮ್ಮ ಮನ್ಯಾಗ ರೀ ಸಜ್ಜಿ ರೊಟ್ಟಿ ತಿನ್ನಕ್ಕೆ ಹೋಗಿ ಹಲ್ಲ ಮುರ್ಕೊಂಡಿದ್ರು ರೀ ಅವ್ರು ಇನ್ನಾರು ನೆನಪು ಬರ್ತೈತೆ ರೀ ಅವ್ರದ್ದು 2 ಕೆಮ್ಮಿನ ಔಷಧ ಬಾಟ್ಲೆಗಳು ಆದವು ರೀ ಆದ್ರೆ ಅದು ಕರೆ ನನ್ನ ನೆಗಡಿ ಹೋಗ್ಬಾರ್ದು ನೋಡ್ರಿ ಮೇನ್ ಹೊಳ್ಳೆ ನನ್ನ ಮಗಳದ್ದು ಔಷಧ ಇತ್ತು ಅದನ್ನ ಕುಡಿಯಾಕತ್ರ ಹಾಕಿ ನಾನು ಔಷಧ ಕುಡಿಯತ್ತೀನಿ ಅಂತಾಳ್ರಿ ಅದ್ರಾಗ ಆ್ಯಂಟಿಬಯೋಟಿಕ್ ಇತ್ತು ರೀ ಅದ್ರ ಸಂಬಂಧ ಕುಡಿಬೇಕಂತ ಅಕ್ಕಿದಾರು ಕುಡಿದು ನೋಡ್ಬೇಕಂತ ಕುಡಿಯೋದಿದ್ದೀನಿ ನೋಡ್ರಿ ಹಿಂಗೆ ಇದು ನಿಮ್ಗೆ ತೋರಿಸ್ತಾನೆ ರೀ ಮೆತ್ತನ ರೊಟ್ಟಿ ಇದು ಮೆತ್ತನ ರೊಟ್ಟಿ ಇದು ಮೆತ್ತನ ರೊಟ್ಟಿ ಹಿಂಗೆ ಆಕತಿ ಆನಂತರ ಇದು ನಾನು ಫುಲ್ ಬೇಯಿಸಿ ಕಟಕ್ ಮಾಡ್ಕೊಂಡೇನೆ ಇದನ್ನು ಯಾಕಂದ್ರೆ ನಂಗೆ ಇಂಥ ಇಂಟ್ರೆಸ್ಟ್ ಅನ್ಸತ್ತೆ ರೀ ಚಪಾತಿಗಿಂತ ಚಪಾತಿನೂ ಕಟ್ರ್ ಮಾಡ್ಕೊತಾನು ಇದನ್ನು ಕಟಕ್ ಮಾಡ್ಕೊತಾನು ಫುಲ್ ಕರಮ್ ಕುರುಮ್ ಅಂತ ನೋಡ್ರಿ ಅದು ಕರಮ್ ಕುರುಮ್ ಅಂತಾವು ಅದಕ್ಕೆ ರೊಟ್ಟಿ ತಿಂದು ಇದು ಕ್ಲೀನಿಂಗ್ ಡಿಪಾರ್ಟ್ಮೆಂಟ್ ಚಲೋ ಆಕತ್ರಿ ಮಳ್ಕಿ ಕಾಳು ಉಸುಳಿ ನೋಡ್ರಿ ಎಷ್ಟು ಮಸ್ತ್ ಐತಲ್ಲೇ ಆನಂತರ ನಮ್ಮ ಸಾಂಬಾರು ಹೆಂಗಂದ್ರೆ ವೆಜಿಟೇಬಲ್ ಸಾಂಬಾರು ಒಂದು ಸ್ವಲ್ಪ ಬ್ಯಾಳೆ ಟೊಮೆಟೊ ಉಳ್ಕಿದ ಎಲ್ಲ ತರಕಾರಿಗಳನ್ನ ಹಾಕಿ ನಾವು ಮಾಡಿರ್ತೇವೆ ಆನಂತರ ಏನಲ್ರಿ ಮೊಸರು ಎಷ್ಟು ಬೇಕಂದ್ರೆ ನಮ್ಮ ಒಂದು ದಿನಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಮೊಸರು ಹೆಪ್ಪಾಕಿರ್ತಾನು ತಡ ಯಾಕೆ ಮಾಡೋದ್ರಿ ಬರೀ ಊಟ ಮಾಡಿಬಿಡೋಣ ಹಿಂಗೆ ಊಟ ಇಷ್ಟ ನಮ್ಗೆ ಏನಂದ್ರೆ ಒಂದು ರೊಟ್ಟಿ ತಿನ್ನೋದು ಒಂದು ಸ್ವಲ್ಪ ಊಟ ಮಾಡೋದ ಹಿಂಗೆ ಮೊಳ್ಕೆ ಕಾಳು ಕಟಕ್ ರೊಟ್ಟಿ ಕಟಕ್ ರೊಟ್ಟಿ ಇದ್ರಾಗ ಒಂದು ಸ್ವಲ್ಪ ಹಚ್ಕೊಂಡು ಹಿಂಗೆ ಎತ್ಕೊಂಡು ತಿನ್ನೋದ ಒಂದು ಸ್ವಲ್ಪ ಲಿಂಬೆ ಹಣ್ಣು ಆಮೇಲೆ ಒಂದು ಸ್ವಲ್ಪ ವೆಜಿಟೇಬಲ್ ಸಾಂಬಾರು ಪುಡಿ ಫ್ರೆಂಡ್ಸ ನೋಡಿರಲ್ರಿ ಕಟಮ್ ಕುಟುಂಬ ರೊಟ್ಟಿ ತಿನ್ನೋ ಲಾಗ ಇವತ್ತಿನ ಲಾಗ ಯಾರಿಗೆಲ್ಲ ಇಷ್ಟ ಆಗೈತೆ ಅಂತೇಳಿ ಕಾಮೆಂಟ್ ಮಾಡಿರಿ ಅದೇ ರೀತಿ ಎಲ್ಲರೂ ಸಪೋರ್ಟ್ ಮಾಡತ್ತೀರಿ ಇದೇ ರೀತಿ ಸಪೋರ್ಟ್ ಮಾಡಿರಿ ನಾನು ರೊಟ್ಟಿ ಕಟಕ್ ರೊಟ್ಟಿ ತಿನ್ನತ್ತ ನೋಡಿರಿ ಇಲ್ಲಿಗೆ ಲಾಗ್ ಮುಗಿಸ್ತೇನೆ ಬಾಯ್ ರೀ ಎಲ್ಲರಿಗೂ